ಭಕ್ತಿಶ್ರೇಷ್ಠ ಶ್ರೀ ಕನಕದಾಸರ 537ನೇ ಜಯಂತ್ಯುತ್ಸವ ಅಂಗವಾಗಿ ಇಂದು ಮುಂಡಗೋಡ ನಗರದ ಕನಕಪೀಠ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಕನಕದಾಸರ ಜಯಂತಿ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ, ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿ, ತಹಶೀಲ್ದಾರ್ ಶಂಕರಗೌಡಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಲ್.ಟಿ. ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಆಫೀಸರ್ಸ್ ಇರಬಹುದು, ಕಲಿಯಬೇಕಾಗಿರುವುದು ಸಾಕಷ್ಟು ವಿಷಯಗಳು ಇದೆ. ನಾವೆಲ್ಲ ಓದಿದಾಗ, ಈ ಜಿಲ್ಲೆಗೆ ಬಂದ ಮೇಲೆ ಓದಿದಾಗ ಕನಕದಾಸರ ಒಬ್ಬರಿಗೆ ಸಾಕಷ್ಟು ಕೇಳ್ಪಟ್ಟಿದ್ದೀವಿ, ಓದಿದ್ದೀವಿ. ಒಂದು ಅವರದು ಇತಿಹಾಸ ಹೇಳುವಾಗ ಈ ಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಅವರು ಅಷ್ಟು ಭಕ್ತಿಯಿಂದ, ಅವ್ರಿಗೆ ಒಳಗಡೆ ಬಿಟ್ಟಿಲ್ಲ ಅಂದ್ರೂ ಕೂಡ ಅಷ್ಟು ಭಕ್ತಿಯಿಂದ ಅವರು ಅಲ್ಲಿ ನಿಂತ್ಕೊಂಡು ಪೂಜೆ ಮಾಡಿ ದೇವರೇ ತಿರುಗಿಸಿದ್ರು ಅಂತ ಒಂದು ಮಾತು ಕೇಳ್ಪಟ್ಟಿದ್ದೀವಿ. ಈಗ ಕೂಡ ನಾವು ಈ ಒಂದು ವಿಷಯದಿಂದ ನಾವು ಕಲಿಯಬೇಕಾಗಿರೋದು, ನಾವು ಕೂಡ ಕನಕದಾಸ ಅವರ ತರ ನಾವು ಮಾಡುವ ಕೆಲಸಗಳಲ್ಲಿ ಆದಷ್ಟು ಸಿನ್ಸಿಯರ್ ಆಗಿ ಭಕ್ತಿಯಿಂದ ಕರೆಕ್ಟ್ ಆಗಿ ಮಾಡಿದ್ರೆ ನಾವು ಮಾಡಬೇಕಾಗಿರೋ ಕೆಲಸಗಳು ತುಂಬಾ ಚೆನ್ನಾಗಿ ಆಗುತ್ತೆ, ಅದಕ್ಕಾದ ಪ್ರತಿಫಲ ನಮ್ಗೆ ಎಲ್ಲರಿಗೂ ಸಿಗುತ್ತದೆ ಅಂತ ನಾವು ಅವರ ಭವಿಷ್ಯದಿಂದ ಕಲಿಯಬೇಕಾದ ಒಂದು ದೊಡ್ಡ ಒಂದು ವಿಷಯ. ಇನ್ನೊಂದು ಸಣ್ಣ ಸ್ಟೋರಿ ಓದುವಾಗ ನಾವು ಓದಿದೆ, ಅವ್ರದ್ದು ಗುರುಗಳು ಇದ್ದಾಗ, ಕನಕದಾಸ ಅವರು ಗುರು ಇದ್ದಾಗ ಸುಮಾರು ಜನ ಅವ್ರು ಕೆಳಗಡೆ ಇದ್ರು ಅಂತ ಒಂದು ಬಾಳೆಹಣ್ಣು ಕೊಟ್ಟು, ಸುಮಾರು ಅವ್ರ ಶಿಷ್ಯರಿಗೆಲ್ಲ ಬಾಳೆಹಣ್ಣು ಕೊಟ್ಟು, ಇದನ್ನು ನೀವು ಯಾರಿಗೆ ಗೊತ್ತಿಲ್ಲದೆ ನೀವೆಲ್ಲರೂ ತಿನ್ಬೇಕು, ಎಲ್ಲಿಯಾದ್ರು ಸ್ಪೇಸ್ ಅಲ್ಲಿ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳಿದಾಗ ಕನಕದಾಸರು ಮಾತ್ರ ವಾಪಸ್ ಬಂದು ಆ ಬಾಳೆಹಣ್ಣು ವಾಪಸ್ ಕೊಡ್ತಾರಂತೆ. ನಾನು ತಿನ್ನಲ್ಲ, ಯಾರು ನೋಡದೆ ಇರುವಾಗ ಒಂದು ತಪ್ಪು ಕಾರ್ಯ ನಾನು ಮಾಡಲ್ಲ ಅಂತ ಹೇಳಿ ವಾಪಸ್ ಕೊಡ್ತಾರೆ. ನಾವು ಆಸ್ ಆಫೀಸರ್ಸ್ ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಾವು ಸಾಕಷ್ಟು ಕೆಲಸಗಳು ಮಾಡ್ತೀವಿ. ಯಾರು ನೋಡ್ತಾ ಇಲ್ಲ, ಕೇಳ್ತಾ ಇಲ್ಲ ಅಂತ ನಾವು ತಪ್ಪು ಮಾಡಬಾರದು. ಇದು ಒಂದು ದೊಡ್ಡ ವಿಷಯ. ಅವ್ರ ಭವಿಷ್ಯದಿಂದ ನಾವು ಕಲಿಯಬೇಕಾಗುತ್ತೆ, ನಾವು ಸರಿಯಾಗಿ ನಡ್ಕೊಳ್ಬೇಕಾಗುತ್ತೆ. ಇದು ನಮ್ಮ ಇಲಾಖೆಯವರು ಇರ್ಬೋದು, ಸಾರ್ವಜನಿಕರು ಇರ್ಬೋದು, ನಮ್ಮ ಭವಿಷ್ಯದಲ್ಲಿ ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ನಿನ್ನೆ ನಾನೊಂದು ಪುಸ್ತಕ ಓದ್ತಾ ಇದ್ದೆ, ಇದು ಚಾಕ್ಲೇಟ್ ಬ್ರೌನ್ ಅಂತ. ನಮ್ಮ ಚಿಕ್ಕ ಮಕ್ಕಳಿದಾರಲ್ಲ, ಅವ್ರ ಮೇಲೆ ಆಗುವ ದೌರ್ಜನ್ಯದ ಬಗ್ಗೆ ಒಂದು ಸಣ್ಣ ಬುಕ್, ಅದಕ್ಕೆ ಏನ್ ಮಾಡಬಹುದು ಅಂತ ಆ ಪುಸ್ತಕದಲ್ಲಿ ಇರ್ತದೆ. ಆ ಪುಸ್ತಕದಲ್ಲೂ ಹೇಳ್ತಾರೆ, ಯಾವ್ದಾದ್ರು ನಾವು ತಪ್ಪು ಮಾಡ್ತೀವಿ ಅಂದ್ರೆ ಅದಕ್ಕೆ ಇಂಟೆನ್ಷನ್ ಅಂದ್ರೆ ಇಚ್ಛೆ ಇರೋದು 5% ಅಷ್ಟೇ, ರಿಮೈನಿಂಗ್ 95% ಇಸ್ ಆಪರ್ಚುನಿಟಿ. ನಮ್ಗೆ ಅವಕಾಶ ಸಿಕ್ಕಿದೆ ಅಂತ ನಾವು ಆ ತಪ್ಪು ಮಾಡ್ತೀವಿ. ಇದು ಕನಕದಾಸ ಅವರ ಭವಿಷ್ಯದಿಂದ ನಾವು ಕಲಿಬೇಕಾದ ದೊಡ್ಡ ಒಂದು ವಿಷಯ. ಏನೇ ಅವಕಾಶ ಇದ್ದರೂ ಕೂಡ ನಾವು ಸೆಲ್ಫ್ ರೆಸ್ಪೆಕ್ಟ್ ಇಂದ ನಾವು ನಮ್ಮ ಮನಸ್ಸಾಕ್ಷಿ ಪ್ರಕಾರ ನಾವು ಕೆಲಸ ಮಾಡಬೇಕು, ಯಾವುದೇ ತಪ್ಪು ಮಾಡಬಾರ್ದು ಅಂತ ಒಂದು ಒಳ್ಳೆಯ ವಿಷಯ ನಾವೆಲ್ಲರೂ ಭವಿಷ್ಯದಲ್ಲಿ ಪಾಲನೆ ಮಾಡಬೇಕಾಗುತ್ತೆ. ಈ ತರ ಜಯಂತಿಗಳು ನಾವು ಆಚರಿಸುವಾಗ ಅವ್ರ ಬಗ್ಗೆ ಕನಕದಾಸರ ಬಗ್ಗೆ ಸ್ಮರಣೆ ಮಾಡಬೇಕು ಬಟ್ ನಮ್ಮ ಚಿಕ್ಕ ಮಕ್ಕಳಿಗೆ, ನಮ್ಮ ಶಾಲೆ ಹೋಗುವ ಮಕ್ಕಳಿಗೆ ಕೂಡ ಕನಕದಾಸರ ಬಗ್ಗೆ ನಾವು ಹೇಳ್ಕೊಡ್ಬೇಕಾಗಿದೆ. ಅದು ದೊಡ್ಡ ಜವಾಬ್ದಾರಿ ನಮ್ಗೆ ಇದೆ. ಆಸ್ ಟೀಚರ್ಸ್, BO ಅವರು ಇಲ್ಲಿದ್ದಾರೆ, ಸುಮಾರು ಇಲಾಖೆಯವರು ಇದ್ದೀರಾ, ಸರ್ಕಾರದವರು ಇದ್ದೀರಾ, ಪೋಷಕರು ಇದ್ದೀರಾ, ನೀವೆಲ್ಲ ಕೂಡ ನಮ್ಮ ಶಾಲೆ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಕನಕದಾಸರ ಬಗ್ಗೆ ಆದಷ್ಟು ಎಷ್ಟು ಒಳ್ಳೆಯದನ್ನು ಕಲಿಯಬಹುದು ಕಲಿಸ್ಬೇಕು ಅಂತ ಒಂದು ದೊಡ್ಡ ಒಂದು ರಿಕ್ವೆಸ್ಟ್ ಅನ್ನು ತಮ್ಮ ಮುಂದೆ ಇಟ್ಟು ಮತ್ತೊಮ್ಮೆ असतो मा सद्गमया तमसोर्मा ज्योतिर्गमया. ದಾಸವರೆಣ್ಯರು ಅಂತ ಕನಿಸಿಕೊಂಡರು ಕನಕದಾಸರು. ನಮ್ಮ ಈ ಕರ್ನಾಟಕ ಹಲವು ಶರಣರ ದಾಸರ ನೆಲಬೀಡು. ಹಲವು ಶ್ರೇಷ್ಠ ದಾಸರನ್ನು ಕಂಡು ಸ್ವಯಂ ಕರ್ನಾಟಕವೇ ಒಂದು ವೈಕುಂಠ ಎನಿಸಿಕೊಂಡಿದೆ. ಕನಕದಾಸರು ಕವಿ, ಸಂಗೀತಗಾರ, ಸಂತ, ದಾರ್ಶನಿಕ ಅಂತ ಹೇಳಿದರೆ ಅವರ ಬಗ್ಗೆ ನಾವು ಏನು ಹೇಳಿದಂತಾಗುವುದಿಲ್ಲ. ಇವೆಲ್ಲವುಗಳ ಜೊತೆಗೆ ಅವರು ಈ ದೇಶಕ್ಕೆ ಅತ್ಯಂತ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರು. ಅವರ ರಚಿಸಿರುವ ರಾಮಧಾನ್ಯ ಚರಿತೆ ಮತ್ತು ಮೋಹನ ತರಂಗಿಣಿ ಈ ಎಲ್ಲ ಗ್ರಂಥಗಳು ವರ್ಗ ಸಂಘರ್ಷದ ಬಗೆಗಿನ ಒಂದು ಅಪರೂಪದ ಕೃತಿಗಳಾಗಿವೆ. ಕನಕದಾಸರದು ಸಹಜ ಬದುಕು, ಕನ್ನಡ ಸಾಹಿತ್ಯ ಮತ್ತು ಕರ್ನಾಟಕ ಸಂಗೀತಕ್ಕೆ ಅವರು ನೀಡಿದ ಕೊಡುಗೆ ಅಮೂಲ್ಯವಾದದ್ದು. ಯಾರು ಸಮಾಜಮುಖಿ ಚಿಂತನೆಯನ್ನು ಹೊಂದಿ ಆ ಮೂಲಕ ಸಮಾಜ ಸುಧಾರಣೆಗೆ ಪ್ರಯತ್ನಿಸುತ್ತಾರೋ
ಅವರನ್ನು ನಾವು ಸಾಮಾನ್ಯವಾಗಿ ಸಂತ ಎಂದು ಕರೆಯುತ್ತೇವೆ. ಕನಕದಾಸರು ಅಂತಹ ಶ್ರೇಷ್ಠ ಸಾಮಾಜಿಕ ಸುಧಾರಕರು ಅಂತೇಳಿ ಅವರ ತಂದೆ ತಾಯಿಗಳು ನಾಮಕರಣ ಮಾಡಿದರು. ಅವರ ತಂದೆಯವರು ಒಬ್ಬ ಪಾಳೆಗಾರರಾದಾಗ ಇವರು ಚಿಕ್ಕವರಿದ್ದಾಗ ಅವರು ತೀರಿ ಹೋದರು. ನಂತರ ಇವರು ತನ್ನ ಸಾಮ್ರಾಜ್ಯ ವಿಸ್ತಾರ ಮಾಡಬೇಕಂತೇಳಿ ಯುದ್ಧದಲ್ಲಿ ಸೋತು ಬಹಳ ತೊಂದರೆಗೀಡಾಗದೆ ಅದಕ್ಕೆ ವೈರಾಗ್ಯದ ಬಗ್ಗೆ ಅರಿವು ಮೂಡ್ತು. ಅವರ ತಾಯಿಯೂ ಸಹಿತ ತಿರುಪತಿ ತಿಮ್ಮಪ್ಪಗೆ ಹರಕೆ ಹೊತ್ತಾಗ ಹೇಳ್ಕೊಂಡಿದ್ದಾರೆ, ನನಗೊಂದು ಗಂಡು ಮಗನು ಕೊಟ್ಟರೆ ನಿನ್ನ ಸೇವೆಗಾಗಿ ಸಮಾಜಕ್ಕೆ ಅರ್ಪಣೆ ಮಾಡ್ತೀನಿ ಅಂತೇಳಿ. ಆ ಪ್ರಕಾರ ಅವರು ವೈರಾಗ್ಯಕ್ಕೆ ಹೋಗಿ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯನ ಒಂದು ಆಸ್ಥಾನದಲ್ಲಿ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಮಾಡಿ ಅವರ ಪ್ರೀತಿಗೂ ಪಾತ್ರರಾದರು. ಸುಮಾರು 72 ಗ್ರಾಮಗಳನ್ನು ಇವರು ಉಸ್ತುವಾರಿ ಕೊಟ್ಟಾಗ ಯಾವುದೇ ವಾಹನ ಇಲ್ದಂಗ ತಿರುಗಾಡಿ ಎಲ್ಲರಲ್ಲಿಯೂ ಸಹಿತ ಒಂದು ಆಡಳಿತದ ಜೊತೆಗೆ ಭಕ್ತಿಯ ಶೈಲಿಯನ್ನು ಕೊಟ್ಟಂತ ಮಹಾನ್ ವ್ಯಕ್ತಿ ಕನಕದಾಸರು.